ಯೇಸು ಯೇಸು ಪರಿಶುದ್ಧನು ನೀತಿವಂತನು ಯೇಸು ನಿನ್ನ ನನಗೆ ಬೆಳಕು ನಿನ್ನಾತ್ಮ ನನಗೆ ಬಲವು ನಿನ್ನ ವಾಕ್ಯ ನನಗೆ ದೀಪವು ಯೇಸು ನನ್ನ ರಾಜ Jesus Holy and anointed one, Jesus. Let's sing that again. Jesus. Jesus, Holy and anointed one, Jesus. Your name is like honey on my lips, your spirit like water to my soul. Your word is a lamp unto my feet. Jesus, I love you. Jesus, Jesus, Your name is like honey on my lips, your spirit like water to my soul. Your word is a lamp unto my feet. Jesus, I love you. Jesus, Jesus, Your name is like honey on my lips, your spirit like water to my soul. Your word is a lamp unto my feet. Jesus, I love you. Jesus, I love you. Precious people of God, ಪ್ರೀತಿಯ ದೇವ ಜನರೇ, it's such a joy to meditate on our Lord Jesus. ದೇವರ ವಾಕ್ಯವನ್ನು ಧ್ಯಾನಿಸುವುದು ಎಂತ ಒಂದು ಆನಂದಕರವಾದದ್ದು. You know, there is this beautiful song. ನೋಡಿ, ಇದರಲ್ಲಿ ಒಂದು ಒಳ್ಳೆಯ ಗೀತೆ ಇದೆ. The longer I serve him, ನಾನು ಸತತವಾಗಿ ಆತನನ್ನು ಸೇವಿಸುವಾಗ the sweeter he grows. ಆತನು ಇನ್ನೂ ಸಿಹಿಯಾಗಿ ವೃದ್ಧಿಯಾಗುತ್ತಾನೆ. You know, I say this to my Lord. ನಾನು ಇದು ನನ್ನ ದೇವರಿಗೆ ಹೇಳ್ತಾ ಇರ್ತೇನೆ. The longer we know him, ನಾವು ತುಂಬಾ ಆತನನ್ನು ತಿಳಿದುಕೊಳ್ಳುವಾಗ the sweeter he grows. ಆತನು ಇನ್ನೂ ಸಿಹಿಯಾಗಿ ನಮ್ಮೊಂದಿಗೆ The ಬೆಳೆಯುತ್ತಾನೆ. psalmist said, ದಾವೀದನು ಹೇಳಿದನು, taste and see that the Lord is good. ದೇವರ ಪ್ರೀತಿಯನ್ನು ರುಚಿ ಮಾಡಿ ನೋಡು ಎಂಬುದಾಗಿ. See, as we begin to know Jesus in a deeper way, ನಾವು ಯೇಸು ಸ್ವಾಮಿಯನ್ನು ಇನ್ನು ಆಳವಾಗಿ ತಿಳಿದುಕೊಳ್ಳಲು ಹೋಗುವಾಗ, as we know the Son of God more and more, ನಾವಿನ್ನು ದೇವಕುಮಾರನ ಅದನ್ನು ಇನ್ನು ಹೆಚ್ಚಾಗಿ ತಿಳಿದುಕೊಳ್ಳುತ್ತಾ ಹೋಗುತ್ತೇವೆ. you know, he begins to wrap us around
his arms. ಆತನು ತನ್ನ ಕೈಗಳಿಂದ ನಮ್ಮನ್ನು ತಬ್ಬಿಕೊಳ್ಳುತ್ತಾನೆ. Now I want you to listen to what I am saying. ನಾನು ಹೇಳ್ತಾ ಇರೋದನ್ನ ಸ್ವಲ್ಪ ಗಮನಿಸಿ My ನೋಡಿ. spiritual father, Pastor Benny Hinn, ನನ್ನ ಆತ್ಮಿಕ ತಂದೆ ಪಾಸ್ಟರ್ ಬೆನ್ನಿ ಹಿನ್ ಅವರು he always said one thing. ಯಾವಾಗ್ಲೂ ಅವರು ಒಂದು ಮಾತು ಹೇಳ್ತಾ ಇದ್ರು. This Jesus is more real to me than anything else. ಅವರು ಈ ರೀತಿ ಹೇಳುತ್ತಾ ಇದ್ರು, ಯೇಸು ಸ್ವಾಮಿ ನಿಜಾಂಶ ಎಂಬುದು ಬೇರೆ ಎಲ್ಲದಕ್ಕೂ ಒಂದು ಅನವಶ್ಯಕ ಎಂಬುದಾಗಿ. He was saying that, Jesus is more real to me than the person standing next to me. ಯೇಸು ಸ್ವಾಮಿ ನನ್ನ ಪಕ್ಕದಲ್ಲಿ ಇರುವುದು ನಿಜ, ಬೇರೆ ಸುತ್ತಲೂ ಇರುವುದಕ್ಕಿಂತ ಹೆಚ್ಚಾಗಿ ಯೇಸು ಸ್ವಾಮಿ ನನ್ನ ಪಕ್ಕದಲ್ಲಿರುವುದು ನಿಜ ಎಂದು ನಾನು ಅಂದುಕೊಳ್ಳುತ್ತೇನೆ. So I never understood what that meant. ಹಂಗ ಹೇಳುವಾಗ ಅದು ಏನು ಅಂತ ನನಗೆ ಅರ್ಥ ಆಗಲಿಲ್ಲ. But when you begin to know Jesus, ಆದರೆ ಯೇಸು ಸ್ವಾಮಿ ನೀವು ಅರ್ಥ ಮಾಡಿಕೊಳ್ಳಲು ಆರಂಭವಾದಾಗ, when you begin to understand his word, ಆತನ ವಾಕ್ಯವು ನೀವು ಅರ್ಥ ಮಾಡಿಕೊಳ್ಳಲು ಆರಂಭವಾದಾಗ, when you begin to understand the depth in his word, ಆತನ ವಾಕ್ಯದಲ್ಲಿ ನೀವು ಆಳವಾಗಿ ಇಳಿದಾಗ, when he begins to show his ways through the word, ಆತನು ವಾಕ್ಯದ ಮೂಲಕ ತನ್ನ ಮಾರ್ಗವನ್ನು ತೋರಿಸಲಿಕ್ಕೆ ಆರಂಭಿಸುತ್ತಾನೆ. he becomes more real to you. ಆಗ ಆತನು ನಿಮಗೆ ಬಹಳ ಸತ್ಯ ನಿಜವಾಗಿ ನಮ್ಮ ಎದುರಿಗಿದ್ದಾನೆ ಎಂದು So the deeper you grow in the word of God, ಆದ್ದರಿಂದ ನೀವು ಆಳವಾಗಿ ದೇವರ ವಾಕ್ಯದಲ್ಲಿ ಬೆಳೆಯುವಾಗ, the more you begin to know his ways, ನೀವು ಹೆಚ್ಚಾಗಿನೂ ಆತನ ಮಾರ್ಗಗಳನ್ನು ತಿಳ್ಕೊಳ್ತೀರಾ, he will become more real to you. ಆಗ ಆತನು ನಿಮಗೆ ನಿಜವಾಗಿ ತುಂಬಾ ಹೆಚ್ಚಾಗಿ ಕಾಣಿಸಲ್ಪಡ್ತಾನೆ. Hallelujah. Hallelujah. That is the secret to know him more closely. ಅದು ಒಂದು ರಹಸ್ಯ, ನಾವು ಯೇಸುವನ್ನು ಹತ್ತಿರದಲ್ಲಿ ಅರ್ಥ ಮಾಡಿಕೊಳ್ಳುವಾಗ. Amen. ಆಮೆನ್. And so we've been meditating on the ways of God. ನಾವು ಯೇಸು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ತಾ ಇರುವಾಗ, We understood how God as a good father, punishes and corrects his children. ವಿಶೇಷವಾಗಿ ಆತನು ಒಳ್ಳೆಯ ತಂದೆಯಾಗಿ ಮಕ್ಕಳನ್ನು ಹೇಗೆ ಶಿಕ್ಷಿಸಿ ಸರಿಪಡಿಸುತ್ತಾನೆ ಎಂಬುದನ್ನು ನಾವು ಧ್ಯಾನ ಮಾಡುತ್ತಾ ಬಂದೆವು. We understood in 1 Corinthians chapter 11. ನಾವು ಒಂದು ಅರ್ಥ ಮಾಡಿಕೊಂಡೆವು, ಮೊದಲನೇ ಕೊರಿಂಥ 11ನೇ God ಅಧ್ಯಾಯದಲ್ಲಿ gives us time to judge ourselves. ದೇವರು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವುದಕ್ಕೆ ಸಮಯವನ್ನು ಕೊಡ್ತಾನೆ. He will let us correct ourselves. ಆತನು ನಮ್ಮನ್ನೇ ನಾವು ಸರಿಪಡಿಸಿಕೊಳ್ಳೋಕೆ ಸಮಯ ಕೊಡ್ತಾನೆ. But when we don't correct ourselves, ನಾವು ನಮ್ಮನ್ನು ಸರಿಪಡಿಸಿಕೊಳ್ಳದಿದ್ದರೆ, he will, correct us. ಆತನೇ ನಮ್ಮನ್ನು ಸರಿಪಡಿಸುತ್ತಾನೆ. The reason he corrects us, ಯಾಕೆ, ಯಾವ ಕಾರಣದಿಂದ ನಮ್ಮನ್ನು the reason he ಸರಿಪಡಿಸುತ್ತಾನೆ? punishes us, ಯಾಕೆ, ಯಾವ ಕಾರಣದಿಂದ ನಮ್ಮನ್ನು ಶಿಕ್ಷಿಸುತ್ತಾನೆ? so that we are not judged with the world for eternity. ಯಾಕೆಂದರೆ ಪ್ರಾಪಂಚಿಕರಂತೆ ನಾವು ಒಂದು ನಿತ್ಯವಾದ ಒಂದು ನ್ಯಾಯ ತೀರ್ಮಾನಕ್ಕೆ ಒಳಗಾಗಬಾರದೆಂಬುದಾಗಿ. So that's his mercy. ಅದು ಆತನ ದಯೆ. When God punishes us, ದೇವರು ನಮ್ಮನ್ನು ಶಿಕ್ಷಿಸುವಾಗ, when God corrects us, ದೇವರು ನಮ್ಮನ್ನು ಸರಿಪಡಿಸುವಾಗ, it's his mercy, ಅದು ಆತನ ದಯೆ, it's his love, ಆತನ ಪ್ರೀತಿ. because he does not want you to go into hell forever. ಯಾಕೆಂದರೆ ನೀನು ನಿರಂತರವಾಗಿ ನರಕಕ್ಕೆ ಹೋಗಬಾರದೆ ಎಂಬುದು ಆತನ ಉದ್ದೇಶ. Hallelujah. Hallelujah. Even in his correction, ಆತನು ಸರಿಪಡಿಸುವ we ಸಮಯದಲ್ಲಿ see his love. ನಾವು ಆತನ ಪ್ರೀತಿಯನ್ನು We ನೋಡುತ್ತೇವೆ. saw in the Bible ಸತ್ಯವೇದದಲ್ಲಿ ನಾವು ನೋಡುತ್ತೇವೆ how a good father ಹೇಗೆ ಒಳ್ಳೆಯ ತಂದೆ corrects his children ತನ್ನ ಮಕ್ಕಳನ್ನು ಶಿಕ್ಷಿಸುತ್ತಾನೋ, and he punishes his children. ತನ್ನ ಮಕ್ಕಳನ್ನು ಸರಿಪಡಿಸುತ್ತಾನೋ. So it's important ಇದನ್ನು ನೀವು ಮುಖ್ಯವಾಗಿ when ತಿಳಿದುಕೊಳ್ಳಬೇಕೆಂದರೆ, God punishes you, ದೇವರು ನಿಮ್ಮನ್ನು ಶಿಕ್ಷಿಸುವಾಗ it means he loves you. ಅಂದರೆ ಆತನು ನಿಮ್ಮನ್ನು That ಪ್ರೀತಿಸುತ್ತಾನೆ, means you are his child. ಅಂದರೆ ನೀವು ಆತನ ಮಗುವಾಗಿದ್ದೀರಾ. And then we went on to see, ಮುಂದೆ ನಾವು ನೋಡುತ್ತಾ ಹೋಗುವಾಗ, when we reject correction, ನಾವು ಆತನು ಸರಿಪಡಿಸುವಾಗ ಅದನ್ನು ತಿರಸ್ಕರಿಸಿದರೆ, two reactions to correction. ದೇವರು ನಮ್ಮನ್ನು ಸರಿಪಡಿಸುವಾಗ Two reactions. ಎರಡು ಕ್ರಮಗಳು ನೋಡ್ತೇವೆ. One, ಮೊದಲನೇದಾಗಿ we repent. ನಾವು ಪಶ್ಚಾತ್ತಾಪ We ಪಡಬೇಕು. saw how it is God's will that all of us should repent. ದೇವರ ಚಿತ್ತ ಏನು, ನಾವೆಲ್ಲರೂ ಪಶ್ಚಾತ್ತಾಪ ಪಡಬೇಕು. But some of us don't repent. ಆದರೆ ಕೆಲವರು ನಾವುಗಳು ಪಶ್ಚಾತ್ತಾಪ ಪಡುವುದಿಲ್ಲ, And we reject his correction. ನಾವು ಅದನ್ನು ತಿರಸ್ಕರಿಸುತ್ತೇವೆ. What happens when we reject his ನಾವು correction? ತಿರಸ್ಕರಿಸಿದ್ರೆ ಏನಾಗುತ್ತದೆ? We need to understand something in the Bible. ನೋಡಿ, ನಾವು ಸತ್ಯವೇದದ ಮೂಲಕ ಕೆಲವನ್ನು ಅರ್ಥ ಮಾಡಿಕೊಳ್ಳಬೇಕು. Spiritual death is a result of, rejecting correction. ಆತ್ಮಿಕ ಮರಣ ನಮ್ಮ ಜೀವನದಲ್ಲಿ ಯಾಕೆ ಬರುತ್ತದೆ ಎಂದರೆ, ಆತ್ಮಿಕವಾಗಿ ಅವರು ತಿದ್ದುವಾಗ ನಾವು ಅದನ್ನು ಅನುಸರಿಸುವುದಿಲ್ಲ. ಆದ್ದರಿಂದ Spiritual death ಆತ್ಮಿಕ ಮರಣ is a result of rejecting spiritual correction. ತಿರಸ್ಕಾರ ಮಾಡಿದ ಒಂದು ಫಲಿತಾಂಶ. And so it's very important, ಆದ್ದರಿಂದ ಇದು ಬಹಳ ಮುಖ್ಯವಾದದ್ದು. as children of God, ದೇವರ ಮಕ್ಕಳಾದ ನಾವು don't reject correction. ನಾವು ದೇವರು ಸರಿಪಡಿಸುವಾಗ ಅದನ್ನು ತಿರಸ್ಕರಿಸಬಾರದು. And the Bible is very clear. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ. Some of us think it's okay to sin and then just say, Lord, forgive me.
ನಾವು ಕೆಲವು ಜನರು ಅಂದುಕೊಳ್ಳುತ್ತೇವೆ ಪರವಾಗಿಲ್ಲ ಸ್ವಲ್ಪ ಪಾಪ ಮಾಡಿ ದೇವರನ್ನ ಕ್ಷಮಿಸು ಅಂತ There are two ಕೇಳಿಕೊಳ್ಳೋಣ. kinds of sins. ಅದರಲ್ಲಿ ಎರಡು ರೀತಿಯ ಪಾಪಗಳಿವೆ. The Bible is, very clear about this. As Christians, we all sin. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ ಕ್ರೈಸ್ತರಾಗಿ ನಾವೆಲ್ಲರೂ ಪಾಪ ಮಾಡ್ತಲೇ If we ಇರ್ತೇವೆ. say, I have no sin in me, ಒಂದು ವೇಳೆ ನಮ್ಮಲ್ಲಿ ಪಾಪ ಇಲ್ಲ ಅಂತ ನಾವು ಹೇಳಿದರೆ the Bible says we are a liar and we are deceiving ourselves. ನಾವು ಸುಳ್ಳುಗಾರರಾಗಿದ್ದೇವೆ ಮತ್ತು ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಎಂದು ಸತ್ಯವೇದ But the ಹೇಳುತ್ತದೆ. same Bible also says, ಅದೇ ಸತ್ಯವೇದ ಮತ್ತೆ ಹೇಳುತ್ತದೆ there is no relationship between light and darkness. ಅಂಧಕಾರಕ್ಕೂ ಕತ್ತಲಿಗೂ ಬೆಳಕಿಗೂ ಸಂಬಂಧವಿಲ್ಲ ಎಂಬುದಾಗಿ ಹೇಳುತ್ತದೆ. The unclean and the covetous and the fornicators will not inherit the kingdom of God. ಅಶುದ್ಧತೆಯು ಅನೀತಿಯು ಒಂದು ನಿತ್ಯ ರಾಜ್ಯದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುತ್ತದೆ. So there are two different kinds of sins. ಅಂದ್ರೆ ಎರಡು ರೀತಿಯ ಪಾಪಗಳು. One is ಒಂದನೆಯದು habitual sinning. ಮೊದಲನೆಯದು ಪಾಪವನ್ನು ನಾವು ಅಭ್ಯಾಸ ಮಾಡಿಕೊಂಡಿದ್ದೇವೆ. It is to drink every day. ಅಂದ್ರೆ ದಿನ ನಾವು ಕುಡಿಯಲೇಬೇಕು. It is planning to sin. ಅಂದ್ರೆ ನಾವು ಉದ್ದೇಶಪೂರ್ವಕವಾಗಿ ಆ ಪಾಪವನ್ನು It ಮಾಡ್ತೇವೆ. is willingly sinning. ನಾವು ಸಮಾಧಾನ ಆಸ್ಥೆಯಿಂದಲೇ ಅದನ್ನು ಮಾಡುತ್ತೇವೆ. See, once you receive Jesus, ಒಂದು ಸಾರಿ ನೀವು ಯೇಸು ಸ್ವಾಮಿಯನ್ನು ಸ್ವೀಕಾರ when the Holy Spirit is in your life, ಆ ಪವಿತ್ರಾತ್ಮನು ನಿಮ್ಮ ಒಳಗೆ ಇದ್ದರೆ you can never plan a sin. ನೀವು ಯಾವತ್ತೂ ಪಾಪ ಮಾಡಬೇಕೆಂದು ಆಲೋಚನೆ You ಮಾಡುವುದಿಲ್ಲ. cannot, willfully sin. ಅಂದ್ರೆ ಉದ್ದೇಶಪೂರ್ವಕವಾಗಿ ನೀವು ಪಾಪ ಮಾಡುವುದಿಲ್ಲ. Tomorrow I will kill this person. ನಾಳೆ ಈ ಆತನನ್ನು ನಾನು ಕೊಂದು 2 days ಹಾಕ್ತೇನೆ. later I'm going to rob this money. 2 ದಿನ ಹೋದ ಮೇಲೆ ಆ ಹಣವನ್ನು ಕದಿಯುತ್ತೇನೆ. In 1 week I will commit adultery. ಒಂದು ವಾರದೊಳಗೆ ನಾನು ವ್ಯಭಿಚಾರ ಮಾಡುತ್ತೇನೆ. This is habitual sinning. ಇದು ಒಂದು ಅಭ್ಯಾಸದ ಒಂದು ಪಾಪ. Tomorrow I will drink nicely. ನಾಳೆ ನಾನು ಚೆನ್ನಾಗಿ ಕುಡಿತೇನೆ. I will sleep around, this week. ಈ ವಾರವೆಲ್ಲ ನಾನು ಚೆನ್ನಾಗಿ ನಿದ್ರೆ ಮಾಡ್ತೇನೆ. These things ಇದೆಲ್ಲವೂ are habitual sinning. ನಮ್ಮ ಅಭ್ಯಾಸದ ಪಾಪಗಳು. So when you have habitual sinning, ನಮ್ಮಲ್ಲಿ ಅಭ್ಯಾಸದ ಪಾಪಗಳಿರುವಾಗ God will not entertain that. ದೇವರು ಅದನ್ನು ಕ್ಷಮಿಸುವುದಿಲ್ಲ. He will not, keep quiet forever and ever. ಮತ್ತೆ ಯಾವಾಗಲೂ ಆತನು ಸುಮ್ಮನೆ ಇರುವುದಿಲ್ಲ. He will give you time to judge yourself. ನಮ್ಮನ್ನು ಪರಿಶೀಲಿಸಿಕೊಳ್ಳುವುದಕ್ಕೆ ಆತನು ಸಮಯವನ್ನು ಕೊಡುತ್ತಾನೆ. Then he will correct us. ಮತ್ತೆ ನಮ್ಮನ್ನು ಆತನು He will ಸರಿಪಡಿಸುತ್ತಾನೆ. punish us. ಆತನು ಶಿಕ್ಷಿಸುತ್ತಾನೆ. But when we don't repent, ಆದರೆ ನಾವು ಯಾವಾಗ ಪಶ್ಚಾತ್ತಾಪ ಪಡುವುದಿಲ್ಲವೋ then we are going to see what happens. ಮತ್ತೆ ಮುಂದೆ ಏನಾಗುತ್ತದೆ ಎಂಬುದನ್ನು ನಾವು ನೋಡೋಣ. But before that, ಅದಕ್ಕೆ ಮೊದಲು when we as human beings ನಾವು ಮನುಷ್ಯರಾದ ನಾವು unwillingly, ಉದ್ದೇಶಪೂರ್ವಕವಾಗಲ್ಲದೆ unknowingly, ಗೊತ್ತಿಲ್ಲದೆ, you are still a human, remember that. ಯಾಕೆ ನಾವು ಇನ್ನೂ ಮನುಷ್ಯರು ಎಂಬುದು ಜ್ಞಾಪಕದಲ್ಲಿ You can ಇಟ್ಟುಕೊಳ್ಳಬೇಕು. get angry with someone. ಒಬ್ಬರ ಹತ್ರ ನಮಗೆ ಕೋಪ ಬರಬಹುದು. You can just yell at someone. ಬೇರೆಯವರ ಮೇಲೆ ನಾವು ಕೂಗಾಡಬಹುದು. At that point of time, ಅಂತ ಸಮಯದಲ್ಲಿ when we go and say, Lord, forgive me, ಆ ಸಮಯದಲ್ಲಿ ಹೋಗಿ ದೇವರೇ ನಾನು ಕ್ಷಮಿಸು, when we confess our sins, ಯಾವಾಗ ನಮ್ಮ ತಪ್ಪನ್ನು ಒಪ್ಪಿಕೊಳ್ಳುತ್ತೇವೋ He is faithful to forgive us. ಆತ ನಂಬಿಗಸ್ತನಾದ ದೇವರು ನಮ್ಮನ್ನು ಕ್ಷಮಿಸುತ್ತಾನೆ. But we are not planning to scold someone. ಆದರೆ ನಾವು ಯಾರು ಬೈಬೇಕು ಅಂತ ಒಂದು ಯೋಚನೆ ಮಾಡಿರುವುದಿಲ್ಲ. So it's, sinning without intentions. ಅಂದರೆ ಗೊತ್ತಿಲ್ಲದೆ ಉದ್ದೇಶಪೂರ್ವಕವಾಗಿ ನಾವು ಪಾಪ ಮಾಡುವುದಿಲ್ಲ. Unwillingly sinning. ಉದ್ದೇಶವಿಲ್ಲದೆ ನಾವು ಮಾಡುತ್ತೇವೆ. That, God forgives. ಅಂತ ಒಂದು ಪಾಪವನ್ನು ದೇವರು When we ಕ್ಷಮಿಸುತ್ತಾರೆ confess. ಯಾವಾಗ ನಾವು ಒಪ್ಪಿಕೊಳ್ಳುತ್ತೇವೋ. So this is very important. ಇದು ಬಹಳ ಮುಖ್ಯವಾದ. But if you are saying, ಆದರೆ ನೀವು ಹೇಳಬಹುದು, God is gracious, ಓ ದೇವರು I ದಯೆಯುಳ್ಳವನು, will continue to smoke, ನಾನು ಸತತವಾಗಿ ಸಿಗರೇಟ್ಗಳು I ಸೇರ್ತಲೇ will ಇರ್ತೀನಿ, continue to drink, ನಾನು ಕುಡಿಯುತ್ತಲೇ I will ಇರ್ತೇನೆ, continue to watch dirty movies, ನಾನು ಬೇಡದಂತ ಅಸಹ್ಯ ಚಿತ್ರಗಳು ನೋಡ್ತೇನೆ, I will continue to speak bad words, ನಾನು ಕೆಟ್ಟ ಮಾತುಗಳನ್ನ ಆಡ್ತಾ ಇರ್ತೇನೆ, I will watch dirty things on the channels, ಆ ಚಾನೆಲ್ ಬರುವಂತ ಎಲ್ಲ ಅಶ್ಲೀಲವಾದ ದೃಶ್ಯಗಳನ್ನ ನೋಡ್ತೇನೆ, under my blanket I will watch things on the mobile, ಓ ನನ್ನ ಕಂಬಳಿಯ ಒಳಗಡೆ ಕೂತ್ಕೊಂಡು ನಾನು ಮೊಬೈಲ್ ನೋಡ್ತೇನೆ, I will just speak to my old boyfriend and girlfriend. ಆ ಮೊಬೈಲ್ ನಿಂದ ಹಳೆಯ ಗೆಳತಿ ಅಥವಾ ಹಳೆಯ ಗೆಳೆಯನೊಂದಿಗೆ ಮಾತನಾಡ್ತೇನೆ. God does not entertain that. ಅದನ್ನ ದೇವರು ಒಪ್ಪುವುದಿಲ್ಲ. Precious people of God, ಓ ಪವಿತ್ರವಾದ ದೇವಜನರೇ, let's look at the word. ಆ ವಾಕ್ಯದಲ್ಲಿ ನಾವು ನೋಡೋಣ. It says in Ephesians chapter 5, ಎಫೆಸ ಬರೆದವರಿಗೆ ಪತ್ರಿಕೆ 5ನೇ beginning to ಅಧ್ಯಾಯದಲ್ಲಿ read from verse number 1. 1ರಿಂದ ಓದಿ. Be ye therefore followers of God, as dear children, and walk in love, as Christ also hath loved us, and hath given himself for us, an offering and a sacrifice to God for a sweet smelling savour. But fornication and all uncleanness and covetousness, let it not be once named among you, as becometh saints, neither filthiness, nor foolish talking, nor jesting, which are not convenient,
but rather giving of thanks. For this ye know that no whoremonger, nor unclean person, nor covetous man, who is an idolater, hath any inheritance in the kingdom of Christ and of God. Let's read in Kannada from verse number 3. ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವ ಜನರಿಗೆ ಯೋಗ್ಯವಾದದ್ದು. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ? See, I'm giving you more scriptures. ನೋಡಿ, ನಾನು ತುಂಬಾ ಒಂದು ವಾಕ್ಯಗಳನ್ನು ನಿಮಗೆ Just write it down. ನೀವು ಬರೆದುಕೊಳ್ಳಿರಿ And then go home and meditate. ಮತ್ತೆ ಮನೆಗೆ ಹೋಗಿ ಅದನ್ನು ಧ್ಯಾನ ಮಾಡಿ. In John 1:28, ಯೋಹಾನ 1:28 it says, ಅದು ಹೇಳುತ್ತೆ, only those that receive him shall be saved. ಯಾರು ಆತನನ್ನು ಸ್ವೀಕರಿಸುತ್ತಾರೋ ಅವರು ರಕ್ಷಣೆ ಹೊಂದುತ್ತಾರೆ. Receiving him for once is not enough. ಅಂದ್ರೆ ಒಂದು ಸಾರಿ ಮಾತ್ರ ಸ್ವೀಕಾರ ಮಾಡಿದ್ರೆ ಸಾಲದು. Receiving him as long as you are alive. ನೀವು ಬದುಕಿರುವವರೆಗೂ ಆತನು ಸ್ವೀಕರಿಸಿಕೊಂಡಿರಬೇಕು. Only then you will be saved. ಆಗಲೇ ನೀವು ರಕ್ಷಣೆ ಹೊಂದುವುದು. In Galatians 5:19-21, ನೋಡು, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ರಿಂದ 21ನೇ it's very clear. ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, those who are living in the flesh, ಯಾರು ಶಾರೀರಿಕವಾಗಿ ಜೀವಿಸ್ತಾ ಇದ್ದಾರೆ, in uncleanness, ಒಂದು ಅಶುದ್ಧತೆಯಿಂದ, in adultery, ವ್ಯಭಿಚಾರದಲ್ಲಿ, they shall not inherit the kingdom of God. ಅವರು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ. But let's read Galatians chapter 6. ಆದರೆ ಗಲಾತ್ಯ 6ನೇ ಅಧ್ಯಾಯ ನೋಡುವಾಗ, Let's read verse number 7 onwards. 7ನೇ ವಚನದಿಂದ ನಾವು ಓದೋಣ. It says, be not deceived, God is not mocked. For whatsoever a man soweth, that shall he also reap. For he that soweth to his flesh shall of the flesh reap corruption, but he that soweth to the Spirit shall of the Spirit reap life everlasting. And let us not be weary in well doing, for in due season we shall reap if we faint not. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೆ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. See, the Bible is very clear. ನೋಡಿ, ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ, if you feed your flesh, ನೀವು ನಿಮ್ಮ ಶರೀರಕ್ಕೆ ಒಂದು ಆಹಾರವನ್ನು ಕೊಡುವುದಾದರೆ, with dirty movies, ಒಂದು ಅಶ್ಲೀಲವಾದ ಚಿತ್ರಗಳಿಂದ, horror movies, ಭಯಂಕರವಾದ ಚಿತ್ರಗಳಿಂದ, pornography, ಅಶುದ್ಧವಾದಂತ ಚಿತ್ರಗಳಿಂದ, with all kinds of filthy things, ಅಂತ ಇಂತಹ ಎಲ್ಲ ಒಂದು ಅಸಹ್ಯವಾದ ಕಾರ್ಯಗಳಿಂದ, you will also reap filthy things. ನೀವು ಕೂಡ ಅದನ್ನೇ ಬಿತ್ತುತ್ತೀರಾ. You get what I am saying, right? ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ? What you sow into this flesh, ನೀವು ಶರೀರಕ್ಕೆ ಏನನ್ನು ಬಿತ್ತುತ್ತೀರೋ you will reap the same thing. ಅದನ್ನೇ ನೀವು ಕೊಯ್ಯುತ್ತೀರಾ. So it's very important, ಆದ್ದರಿಂದ ಇದು ಬಹಳ ಮುಖ್ಯವಾದದ್ದು. as youngsters, ಅದರಲ್ಲೂ ಯವನಸ್ಥರು, as believers, ವಿಶ್ವಾಸಿಗಳು, as elders, ಹಿರಿಯರು. I'm not saying that God will ask you to do the same thing. ನೋಡಿ, ನಾನು ಇದು ನಿಮಗೆ ಹೇಳ್ತಾ ಇಲ್ಲ, ದೇವರು ಇದನ್ನು ನಿಮ್ಮನ್ನು ಮಾಡ್ಲಿಕ್ಕೆ ಹೇಳುತ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾ But ಇಲ್ಲ. God asked me to do this. ಆದ್ರೆ ದೇವರು ನನಗೆ ಇದನ್ನು ಮಾಡ್ಲಿಕ್ಕೆ I don't ಹೇಳಿದರು. watch a TV. ನಾನು ಟಿವಿಯನ್ನು ನೋಡುವುದಿಲ್ಲ. I'm not really worried about what happens in the world. ಪ್ರಪಂಚದಲ್ಲಿ ಏನ್ ನಡೀತಾ ಇದೆಯೋ ಅದು ನನಗೆ ಬೇಕಾಗಿಲ್ಲ. Because my Jesus has already told me what's going to happen. ಯಾಕೆಂದ್ರೆ ಸತ್ಯದಲ್ಲಿ ಆಗ್ಲಿ ನಮ್ಮ ಯೇಸು ಸ್ವಾಮಿ ಎಲ್ಲವನ್ನು ಹೇಳಿದರೆ ಏನು ಮುಂದೆ ನಡೆಯುತ್ತದೆ ಎಂಬುದು. I'm more concerned about what Jesus is doing. ಯೇಸು ಸ್ವಾಮಿ ಏನ್ ಹೇಳಿದರೋ ಅದರಲ್ಲಿ ನನಗೆ ಹೆಚ್ಚಾಗಿ ಆಸಕ್ತಿ ಇದೆ. More than what's happening in the world. ಆದ್ರೆ ಪ್ರಪಂಚದಲ್ಲಿ ಏನ್ ನಡೀತಿದೋ ಅದಕ್ಕಿಂತ And so I don't have a TV. ಆದ್ದರಿಂದ ನನಗೆ ಟಿವಿ ಬೇಕಿಲ್ಲ. And so I'm not telling you don't watch TV. ಆದ್ರೆ ಅದಕ್ಕೆ ನಾನು ಹೇಳ್ತಾ ಇಲ್ಲ ನೀವು ಟಿವಿ ನೋಡಬೇಡ ಅಂತ ಹೇಳ್ತಾ ಇಲ್ಲ. But the Bible is clear. ಆದ್ರೆ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ. Just examine yourself. ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೋ. What are you sowing into this flesh? ಈ ಮಾಂಸ ಶರೀರಕ್ಕೆ ನೀನು ಏನನ್ನು ಕೊಡುತ್ತಾ What ಇದೀಯಾ? are you feeding your body with? ನಿನ್ನ ದೇಹಕ್ಕೆ ಏನನ್ನು ತಿನ್ನಿಸುತ್ತಾ ಇದೀಯಾ? Same thing you will reap. ಅದನ್ನೇ ನೀನು ಕೊಯ್ಯುತ್ತೀಯಾ. But if you sow spiritual things, ಆದರೆ ಆತ್ಮಿಕ ವಿಷಯಗಳು, if you spend time hearing to gospel music, ನೀನು ಒಂದು ದೇವರ ಹಾಡುಗಳನ್ನು ಕೇಳುತ್ತಾ ನಿನ್ನ ಸಮಯವನ್ನು if you begin ಕಳೆಯುವಾಗ, to meditate on the word of God, ಅಥವಾ ದೇವರ ವಾಕ್ಯವನ್ನು ಓದುತ್ತಾ ಸಮಯವನ್ನು there is ಕಳೆಯುವಾಗ, so many blessed
gospel teachings on the social media. ನೀವು ಟಿವಿಗಳನ್ನು ನೋಡುವಾಗ ಅನೇಕ ಆತ್ಮೀಕ ವಿಷಯಗಳನ್ನು In ಕೇಳುವಾಗ every language. ಎಲ್ಲಾ ಭಾಷೆಗಳಲ್ಲಿಯೂ We have anointed men and women of God. ಅಭಿಷಕ್ತರಾದಂತ ದೇವ ಸ್ತ್ರೀಯರು ದೇವ ಪುರುಷರು ಮಾತನಾಡುವಾಗ When you listen to that, ನೀವು ಅದನ್ನು ಕೇಳಿಸಿಕೊಳ್ಳುವಾಗ, when you spend time just playing worship music, ಬರೀ ಆರಾಧನೆ ಗೀತೆಗಳನ್ನು ಹಾಕುತ್ತಾ ಅದನ್ನ ಆರಾಧನೆ ಮಾಡುತ್ತಾ ಇರುವಾಗ it's very powerful. ಅದು ಬಹಳ When ಶಕ್ತಿಯುತವಾದದ್ದು. people come into your house, ಆ ಜನರು ನಿಮ್ಮ ಮನೆಗೆ ಬರ್ತಾರೆ, they will feel the presence of ಅಲ್ಲಿ God. ದೇವರ ಪ್ರಸನ್ನತೆಯನ್ನು ಅನುಭವಿಸ್ತಾರೆ. Hallelujah. ಹಾಲೆಲೂಯಾ. It's very important. ಇದು ಬಹಳ When you ಮುಖ್ಯವಾದದ್ದು. sow into your spirit man, ನಿನ್ನ ಒಳಗಿರುವ ಆತ್ಮಿಕ ಮನುಷ್ಯನಿಗೆ ನೀನು ಕೊಡುವಂತ ಆಹಾರ, it will also reap spiritual life. ಅದನ್ನೇ ಆತ್ಮಿಕವಾಗಿ ನೀನು ಕೊಯ್ಯುತ್ತೀಯ. Amen. ಆಮೆನ್. So, the Bible is clear. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ, If you're going to feed your flesh ನೀನು ನಿನ್ನ ದೇಹಕ್ಕೆ ಒಂದು ತಿನ್ನಿಸುತ್ತಾ ಇದ್ದರೆ with filthy things, ಆ ಕೆಟ್ಟದಾದಂತ ಒಂದು ಆಹಾರಗಳಿಂದ you cannot go to heaven. ನೀನು ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. And so let's stop playing games. ಸೊ ಈ ಹುಡುಗಾಟವನ್ನು ಬಿಟ್ಟು ಬಿಡೋಣ. And now, ಈಗ when you continue to sin, ನೀವು ಸತತವಾಗಿ ಪಾಪ ಮಾಡ್ತಾ God ಇದ್ದೀರಿ, begins to correct you. ದೇವರು ನಿಮ್ಮನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ He ಮಾಡುತ್ತಾನೆ. will begin to punish you. ಆತನು ನಿಮಗೆ ಶಿಕ್ಷಿಸಲು ಆರಂಭಿಸುತ್ತಾನೆ. And when he begins to punish you, ಆತನು ನಿಮಗೆ ಶಿಕ್ಷಿಸುವಾಗ if you don't repent, ನೀವು ಪಶ್ಚಾತ್ತಾಪ ಪಡದಿದ್ದರೆ, when you say, no, I don't want to, be corrected, ನನಗೇನು ಬೇಕಾಗಿಲ್ಲ, ನೀವು ಸರಿಪಡಿಸುವುದು ಬೇಕಿಲ್ಲ ಎಂಬುದಾಗಿ ನೀವು ಆಲೋಚಿಸಿದರೆ, when you say, I don't need this Jesus, ನನಗೆ ಯೇಸು ಸ್ವಾಮಿ ಬೇಡ ಅಂತ ಹೇಳುವುದಾದರೆ, he punished me, ಆತನನ್ನು ಶಿಕ್ಷಿಸಿದನು, ಈ ಯೇಸಪ್ಪನ ಹತ್ರ ಬಂದೆ, ನನಗೆ ಇಷ್ಟು ಕೆಟ್ಟದಾಯ್ತು, ನನಗೆ ಈ ಸಭೆ ಬೇಡ. Many times we say, I came to church and now I'm in problem, I don't need this Jesus. ಎಷ್ಟೋ ಸರಿ ನಾವು ಹೇಳ್ತೇವೆ, ದೇವಾಲಯಕ್ಕೆ ಬಂದು ಚರ್ಚ್ಗೆ ಬಂದು ಅಲ್ಲಿ ಏನು ಒಳ್ಳೆಯದಾಗದಿದ್ದರೆ, ಈ ಯೇಸು ನನಗೆ ಬೇಡ, ಇವರಿಂದ ನನಗೇನು ಒಳ್ಳೆಯದಾಗಲಿಲ್ಲ ಎಂಬುದಾಗಿ ಹೇಳ್ತೇವೆ. ಆತನನ್ನು ಶಿಕ್ಷಿಸಿದನು. When you reject him, ಆತನನ್ನು ತಿರಸ್ಕರಿಸುವಾಗ, the Bible says, ಸತ್ಯವೇದ ಹೇಳುತ್ತದೆ, there is no hope. ನಿಮಗೆ ಯಾವ ನಿರೀಕ್ಷೆಯೂ ಇಲ್ಲ. If you reject God, ನೀವು ದೇವರನ್ನು ತಿರಸ್ಕರಿಸಿದರೆ, if you reject correction, ನೀವು ಸರಿಪಡಿಸುವುದನ್ನು if ತಿರಸ್ಕರಿಸಿದರೆ, you reject punishment, ನೀವು ಶಿಕ್ಷೆಯನ್ನು ತಿರಸ್ಕರಿಸಿದರೆ, you will be dismissed. ನೀವು ನಿಮ್ಮನ್ನು ತೆಗೆದು ಹಾಕ್ತಾರೆ. Let's read Hebrews 6 and 4. ಇಬ್ರಿಯ 6ನೇ ಅಧ್ಯಾಯ 4ನೇ ವಚನ ಓದೋಣ. For it is impossible for those who were once enlightened and have tasted of the heavenly gift and were made partakers of the Holy Ghost and have tasted the good word of God and the powers of the world to come, if they shall fall away, to renew them again unto repentance, seeing they crucify to themselves the Son of God afresh and put him to an open shame. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರು ಆಗಿದ್ದಾರೆ. See, it's impossible for them to come back to repentance. ನೋಡಿ, ಅವರು ಮತ್ತೆ ಹಿಂತಿರುಗಿ ಪಶ್ಚಾತ್ತಾಪ ಪಡಲು ಸಾಧ್ಯವಿಲ್ಲ. God will dismiss them. ಯಾಕೆಂದ್ರೆ ದೇವರನ್ನು ತೆಗೆದು ಹಾಕಿದಾಯಿತು. If you put Jesus to public shame, ನೀವು ಸಾರ್ವಜನಿಕವಾಗಿ ಯೇಸುವಿನ ಅವಮಾನ ಪಡಿಸಿದರೆ, there will be a moment when he will put you to public shame. ಹಾಗೆ ನಿಮ್ಮನ್ನು ಸಾರ್ವಜನಿಕವಾಗಿ ಆತನ ಅವಮಾನ So don't go to that place. ಸೊ ಆದ್ದರಿಂದ ಆ ಸ್ಥಳಕ್ಕೆ ಹೋಗಬೇಡ್ರಿ. I have experienced these things. ಈ ವಿಷಯದಲ್ಲಿ ನಾನು ಅನುಭವ ಪಟ್ಟಿದ್ದೇನೆ. When you secretively hurt the Son of God, ನೀವು ರಹಸ್ಯವಾಗಿ ದೇವ ಮಗನನ್ನು ನೀವು ನೋಯಿಸಿದ್ದರೆ, secretively committing sins, ಅಥವಾ ರಹಸ್ಯವಾಗಿ ನೀವು ಪಾಪ ಮಾಡಿದ್ದರೆ, he will be patient. ಆತನು ತಾಳ್ಮೆಯುಳ್ಳವನಾಗಿರ್ತಾನೆ. But when he punishes you, ಆದರೆ ಆತನು ನಿಮ್ಮನ್ನು ಶಿಕ್ಷಿಸುವಾಗ, it will be a public punishment. ಅದು ಸಾರ್ವಜನಿಕವಾಗಿ ಎಲ್ಲರೂ ನೋಡುವಂತೆ ಶಿಕ್ಷಿಸುತ್ತಾನೆ. Yes, people of God, ಹೌದು ದೇವಜನರೇ, men of God, ಓ ದೇವ ಮನುಷ್ಯನೇ, remember ಇದನ್ನು ಜ್ಞಾಪಕದಲ್ಲಿ the sins that we commit without anybody's knowledge. ಯಾರಿಗೂ ಗೊತ್ತಿಲ್ಲ ಎಂದು ನಾವು ಮಾಡುವಂತ ರಹಸ್ಯ ಪಾಪ, God is watching. ಆದರೆ ದೇವರು ನೋಡುತ್ತಾ ಇದ್ದಾನೆ. He will be patient. ಆತನು ತಾಳ್ಮೆಯುಳ್ಳವನಾಗಿರ್ತಾನೆ. For years he may be patient. ವರ್ಷಾನುಗಟ್ಟಲೆ ಆತನು ತಾಳ್ಮೆಯುಳ್ಳವನಾಗಿರ್ತಾನೆ. But when he punishes you, ಆದರೆ ಆತನು ಶಿಕ್ಷಿಸುವಾಗ, the whole church will know. ಇಡೀ ಸಭೆ ನಿನಗೆ ಗೊತ್ತಾಗುತ್ತೆ. The whole kingdom of God will know. ಎಲ್ಲ ದೇವರ ರಾಜ್ಯದ ಜನರು ಕೂಡ ನಿಮ್ಮನ್ನು At that point of time, ಆ ಸಮಯದಲ್ಲಿ some of them give up. ಆಗ ನೀವು ಬಿಟ್ಟು ಬಿಡ್ತೀರಾ. They say, I don't want ministry. ನನಗೆ ಈ ಸೇವೆ ಬೇಡ. I don't want this Jesus. ಯೇಸು ಸ್ವಾಮಿ ನನಗೆ ಬೇಡ. When we reject him, ಆತನನ್ನು ನೀವು ತಿರಸ್ಕರಿಸ್ತೀರಾ.
God will cut you off. ಆಗ ದೇವರು ನಿಮ್ಮನ್ನು ಕಿತ್ತು But ಹಾಕುತ್ತಾನೆ. then by the grace of God, ಆದರೆ ದೇವರ ದಯೆಯಿಂದ when we say, Lord, I have sinned, forgive me. ಓ ದೇವರೇ, ನಾನು ಪಾಪ ಮಾಡಿದ್ದೇನೆ, ನನ್ನ ಕ್ಷಮಿಸು ಎಂದು ಹೇಳುವಾಗ, Change me, Lord. ನನ್ನನ್ನು ಬದಲಾಯಿಸು Have ಸ್ವಾಮಿ, mercy on me, ನನ್ನ Lord. ಮೇಲೆ ದಯೆ ಇಡು Then ಸ್ವಾಮಿ. He will renew you. ಆಗ ಆತನು ನಿಮ್ಮನ್ನು ನೂತನ He ಪಡಿಸುತ್ತಾನೆ. will re-establish you. ಆತನು ಪುನಃ ಸ್ಥಾಪನೆ He will ಮಾಡುತ್ತಾನೆ. forgive you. ಆತನು ನಿಮ್ಮನ್ನು And ಕ್ಷಮಿಸುತ್ತಾನೆ. He will restore you. ಆತನು ನಿಮ್ಮನ್ನು ಹಿಂತಿರುಗಿಸುತ್ತಾನೆ. Hallelujah. ಹಾಲೆಲೂಯಾ. I know God is talking to somebody. ನೋಡಿ, ನನಗೆ ಗೊತ್ತು ಇಲ್ಲಿ ದೇವರು ಯಾರಿಗೂ ಮಾತನಾಡ್ತಾ ಇದ್ದಾರೆ. Today surrender your life. ಇವತ್ತು ನಿಮ್ಮ ಜೀವನವನ್ನು ಅವ್ರಿಗೆ ಒಪ್ಪಿಸಿಕೊಡಿ. Repent of your evil ways. ನಿಮ್ಮ ಎಲ್ಲ ಕೆಟ್ಟದಕ್ಕಾಗಿ Maybe they have ಪಶ್ಚಾತ್ತಾಪ thrown you out of the ministry. ಓ ನಿಮ್ಮನ್ನು ಸೇವೆಯಿಂದ ಅವರು ತೆಗೆದು ಹಾಕಿರಬಹುದು. It's not the man of God who threw you. ಅದು ದೇವ ಮನುಷ್ಯನು ನಿಮ್ಮನ್ನು ತೆಗೆದು ಹಾಕಿಲ್ಲ. It's God who has brought you out. ದೇವರು ನಿಮ್ಮನ್ನು ಹೊರಗೆ ತಂದಿದ್ದಾರೆ. He's brought you out ನಿಮ್ಮನ್ನು ಆಚೆ ಹೊರಗಡೆ to correct ತಂದಿದ್ದು you, ನಿಮ್ಮನ್ನು ಸರಿಪಡಿಸುವುದಕ್ಕಾಗಿ, to change you. ನಿಮ್ಮನ್ನು when ಬದಲಾಯಿಸುವುದಕ್ಕಾಗಿ. you're ready, ಈಗ ನೀವು ಸಿದ್ಧವಾಗಿದ್ದೀರಿ, when your cup begins to overflow. ಈಗ ನಿಮ್ಮ ಪಾತ್ರೆ ತುಂಬಿ The ಹೊರಸೂಸುತ್ತಿದ್ದಾರೆ. greatest thing about Jesus ಓ is ಯೇಸುವಿನ ಒಂದು ಮಹತ್ವವಾದ He ಕಾರ್ಯ will not ಎಂದರೆ, start from the beginning. ಆತನು ಆರಂಭದಿಂದ ಆರಂಭ He'll ಮಾಡುವುದಿಲ್ಲ. continue from where He left you. ನೀನು ಎಲ್ಲಿ ಬಿಟ್ಟರು ಅಲ್ಲಿಂದ ಮುಂದುವರಿಸುತ್ತಾನೆ. Hallelujah. ಹಾಲೆಲೂಯಾ. Yes, He will take you to greater heights. ಹೌದು, ನಿನ್ನನ್ನು ಉನ್ನತಕ್ಕೆ ತೆಗೆದುಕೊಂಡು He will ಹೋಗ್ತಾನೆ. use you in a mightier way. ನಿನ್ನನ್ನು ಅತ್ಯಂತವಾಗಿ But ಉಪಯೋಗಿಸುತ್ತಾರೆ. this time remember, ಆದ್ರೆ ಈ ಸರಿ ಜ್ಞಾಪಕ no ಇಟ್ಟುಕೋ, more games. ಬೇರೆ ಹುಡುಗಾಟಗಳಿಲ್ಲ. Don't play games with the Son of ಓ God. ದೇವ ಮಗನೊಂದಿಗೆ ನೀವು ಹುಡುಗಾಟ ಆಡಬೇಡ. Hallelujah. ಹಾಲೆಲೂಯಾ. But let's continue. ಮತ್ತೆ ನಾವು ಮುಂದುವರಿಯೋಣ. But there are those, ಅಲ್ಲಿ ಕೆಲವರು, they say, I don't want this Jesus. ಓ ಈ ಯೇಸು ಸ್ವಾಮಿ ನನಗೆ I don't ಬೇಡ. want correction. ನನಗೆ ಯಾವ ಸರಿಪಡಿಸಬೇಕಿಲ್ಲ. They reject the correction. ಆ ಸರಿಪಡಿಸೋದನ್ನ They ತಿರಸ್ಕರಿಸಿದರು. reject, the punishment. ಅವರು ಯಾರು ಶಿಕ್ಷೆಯನ್ನು ತಿರಸ್ಕರಿಸಿದರೋ, Let's see what happens to them. ನೋಡಿ ಅವ್ರಿಗೆ ಏನಾಗುತ್ತೆ ಎಂಬುದು ನೋಡೋಣ. Jeremiah ಯೆರೆಮೀಯ chapter 5. 5ನೇ ಅಧ್ಯಾಯ Let's read verse number 3 and 29. 3 ಮತ್ತು 29ನೇ ವಚನಗಳನ್ನು ಓದೋಣ. Jeremiah ಯೆರೆಮೀಯ chapter 5, 5ನೇ ಅಧ್ಯಾಯ verse number 3 and 29. 3ನೇ ವಚನ ಮತ್ತು 29ನೇ ವಚನ. O Lord, art not thine eyes upon the truth? Thou hast stricken them, but they have not grieved. Thou hast consumed them, but they have not refused to receive correction. They have made their faces harder than a rock. They have refused to return. Verse number 28. Shall I not visit these things, saith the Lord? Shall not my soul be avenged on such a nation as this? In Kannada. ಯೆಹೋವನೇ, ನಿನ್ನ ಕಣ್ಣುಗಳು ಸತ್ಯದ ಮೇಲೆ ಇರುತ್ತವಲ್ಲ. ನೀನು ಹೊಡೆದರೂ ಅವರು ಪಶ್ಚಾತ್ತಾಪ ಪಡಲಿಲ್ಲ, ಸಂಹರಿಸಿದರೂ ಶಿಕ್ಷಣಕ್ಕೆ ಒಪ್ಪಲಿಲ್ಲ. ತಮ್ಮ ಮುಖವನ್ನು ಕಲ್ಲಿಗಿಂತ ಕಠಿಣ ಮಾಡಿಕೊಂಡು ತಿರುಗಿಕೊಳ್ಳಲೊಲ್ಲದೆ ಹೋಗಿದ್ದಾರೆ. 29ನೇ ವಚನ. ನಾನು ಇವುಗಳಿಗಾಗಿ ದಂಡಿಸಬಾರದೋ? ಇಂಥ ಜನಾಂಗದ ಮೇಲೆ ನನ್ನ ರೋಷವನ್ನು ತೀರಿಸದಿರುವೆನೋ? ಇದು ಯೆಹೋವನಾದ ನನ್ನ ಮಾತು. See, God is very clear here. ನೋಡಿ, ಇಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. They refused His correction. ಸರಿಪಡಿಸುವುದನ್ನ ಅವರು ತಿರಸ್ಕರಿಸಿದರು. They refused to return to God. ಅವರು ಮತ್ತೆ ದೇವರ ಹತ್ತಿರಕ್ಕೆ ಹೋಗೋದನ್ನು ತಿರಸ್ಕರಿಸಿದರು. And God said, I will avenge them. ದೇವರು ಹೇಳಿದ್ರು, ನಾನು ಅವರಿಗೆ ಕೇಡನ್ನು ತರುತ್ತೇನೆ. I will, reject them. ಅವರನ್ನು ನಾನು ತಿರಸ್ಕರಿಸುತ್ತೇನೆ. And I will dismiss them. ಅವರನ್ನು ತೆಗೆದು ಹಾಕುತ್ತೇನೆ. Let's read Isaiah chapter 1 verse number 27. Zion shall be redeemed with judgment, and her converts with righteousness, and the destruction of the transgressors and of the sinners shall be together, and they that forsake the Lord shall be consumed. ಚೀಯೋನ್ ಪಟ್ಟಣಕ್ಕೆ ನನ್ನ ನ್ಯಾಯದ ಮೂಲಕವೂ ದೇಶಾಂತರದಿಂದ ಬಿಡುಗಡೆಯಾಗಿ ಬರುವ ಅದರ ಪ್ರಜೆಗಳಿಗೆ ನನ್ನ ಧರ್ಮದ ಮೂಲಕವೂ ವಿಮೋಚನೆಯಾಗುವುದು. ಆದರೆ ದ್ರೋಹಿಗಳು ಪಾಪಿಗಳು ಒಟ್ಟಾಗಿ ನಾಶವಾಗುವರು. ಹೌದು, ಯೆಹೋವನನ್ನು ತೊರೆದವರು ನಿರ್ಮೂಲರಾಗುವರು. See, they that forsake the Lord, ನೋಡಿ, ಅವರು ದೇವರನ್ನು ಮರೆತು ಹೋದರು. they rejected the Lord. ದೇವರನ್ನು ತಿರಸ್ಕರಿಸಿದರು. They were consumed. ಅವರು ನಾಶ ಹೊಂದಿದರು. So this is very important. ಇದು ಬಹಳ ಮುಖ್ಯವಾದದ್ದು. Don't reject His correction. ಆತನ ಸರಿಪಡಿಸುವಿಕೆಯನ್ನು ತಿರಸ್ಕರಿಸಬೇಡಿ. Don't reject His punishment. ಆತನ ಶಿಕ್ಷೆಯನ್ನು ತಿರಸ್ಕರಿಸಬೇಡಿರಿ. Proverbs 29 and verse number 1. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 1ನೇ ವಚನ. See, when you endure punishment, ನಾವು ಶಿಕ್ಷೆಯನ್ನು ಸಹಿಸಿಕೊಳ್ಳುವಾಗ ನಾವು ದೇವರ ಮಕ್ಕಳು. when God punishes you, ದೇವರು ನಿನ್ನನ್ನು ಶಿಕ್ಷಿಸುವಾಗ tell Him,
ಆತನಿಗೆ ಹೇಳಿರಿ, Lord, punish me, ದೇವರೇ ನನ್ನ ಶಿಕ್ಷಿಸು, but never leave me. ಆದರೆ ನನ್ನನ್ನು ಬಿಟ್ಟು ಬಿಡಬೇಡ. Hallelujah. ಹಾಲೆಲೂಯಾ. We should never, leave God. ನಾವು ಯಾವತ್ತಿಗೂ ದೇವರನ್ನ ಬಿಡಬಾರದು. We should always hold on to his feet. ನಾವು ಯಾವಾಗಲೂ ಆತನ ಪಾದಗಳನ್ನು ಹಿಡಿದುಕೊಂಡಿರಬೇಕು. When I went through punishment, ನಾನು ಕೂಡ ಶಿಕ್ಷೆಗೆ ಒಳಪಟ್ಟಿದ್ದೇನೆ. I prayed, ನಾನು ಪ್ರಾರ್ಥಿಸಿದೆ, God, have mercy on me. ದೇವರೇ ನನ್ನ ಮೇಲೆ ದಯೆ Take ತೋರಿಸು. whatever you want, ನಿನಗೆ ಏನ್ ಬೇಕೋ ಅದನ್ನು ತೆಗೆದುಕೋ, but don't leave me, Lord. ಆದರೆ ನನ್ನನ್ನು ಬಿಟ್ಟು ಬಿಡಬೇಡ This is ತಂದೆ. my prayer every day. ಇದೇ ನಾನು ದಿನ ಮಾಡುವ Do whatever ಪ್ರಾರ್ಥನೆ. you want, Lord. ಅಪ್ಪ ನಿನಗೇನ ಬೇಕಾದರೂ ತೆಗೆದುಕೋ, Don't leave me. ಆದರೆ ನನ್ನನ್ನು ಬಿಡಬೇಡ. Hallelujah. ಹಾಲೆಲೂಯಾ. When we pray this prayer, ಈ ಪ್ರಾರ್ಥನೆ ನಾವು ಮಾಡುವಾಗ he is faithful. ಆತನು ನಂಬಿಕಸ್ತ, He will never leave us. ನಮ್ಮನ್ನು ಬಿಡುವುದಿಲ್ಲ. See, in Proverbs 29 and verse number 1, ಜ್ಞಾನೋಕ್ತಿ 29ನೇ ಅಧ್ಯಾಯ 1ನೇ King ವಚನ, Solomon, ರಾಜನಾದ ಸೊಲೊಮೋನನು, the wisest man, ಆತನು ಬಹಳ ಜ್ಞಾನವಂತನಾದ, what is he saying? ಆತನು ಏನು ಹೇಳುತ್ತಿದ್ದಾನೆ? Let's read that. ಅದನ್ನು ಓದೋಣ. He that being often reproved hardeneth his neck shall suddenly be destroyed, and that without remedy. ಬಹಳವಾಗಿ ಗದರಿಸಿದರೂ ತಗ್ಗದವನು ಏಳದ ಹಾಗೆ ಪಕ್ಕನೆ ಮುರಿದು ಬೀಳುವನು. ಶಿಷ್ಟರ ವೃದ್ಧಿ ಜನರಿಗೆ ಉಲ್ಲಾಸ, ದುಷ್ಟನ ಆಳಿಕೆ ಜನರಿಗೆ ನರಳಾಟ. See, this is so important. ನೋಡಿ, ಇದು ಬಹಳ ಮುಖ್ಯವಾದದ್ದು. He is saying, he that is often reproved. ದೇವರು ಶಿಕ್ಷಿಸುತ್ತಾ ಇದ್ದರೂ ಅವರು ಬದಲಾಗದೇ ಇರುವಂತ ಜನರನ್ನು ದೇವರು ಉದ್ದೇಶಿಸಿ ಮಾತನಾಡುತ್ತಾ He ಇದ್ದಾರೆ. says, suddenly they will be destroyed. ಅವರು ಇದ್ದಕ್ಕಿದ್ದ ಹಾಗೆ ನಾಶ ಹೊಂದುತ್ತಾರೆ, And their destruction is without remedy. ಆ ಒಂದು ಬರುವ ನಾಶನ ಅದಕ್ಕೆ ಯಾವ ಒಂದು ಔಷಧಿಯೂ ಇಲ್ಲ. See, you can keep sinning. ನೋಡಿ, ಒಂದ್ ವೇಳೆ ಪಾಪ ಮಾಡ್ತಲೇ ಇರಬಹುದು. You can dance in front of the crowd. ಜನರ ಗುಂಪುಗಳ ಮುಂದೆ ನೀನು ನೃತ್ಯ People ಮಾಡಬಹುದು. can make you a hero. ಜನರು ನಿನ್ನ ನೋಡಿ ಒಂದು ಹೀರೋ ಮಾಡಬಹುದು. And then you can think that, God is gracious. ಆಗ ನೀವು ಅನ್ಕೊಳ್ಬಹುದು, ದೇವರು ದಯೆ ಉಳ್ಳವನು. But, when the destruction comes, ಆದರೆ ನಾಶನವು ನಿನಗೆ ಬರುವಾಗ, you can never come out of it. ಆ ನಾಶನದಿಂದ ನೀನು ಹೊರಗೆ ಬರಲು ಸಾಧ್ಯವಿಲ್ಲ. Be watchful. ಆದ್ರಿಂದ ಬಹಳ ಗಮನವಿಟ್ಟು, Don't be stiff-necked. ಎಚ್ಚರಿಕೆಯಿಂದಿರು. ಕಠಿಣವಾದ ಕತ್ತನಾಗಿರಬೇಡ. Don't be rebellious. ಹಠದವನಾಗಿರಬೇಡ. Don't be stubborn. ಒಂದು ಹಠ ಮಾಡುವಂತವನಾಗಿರಬಾರದು. My pastor always told. ನಮ್ಮ ಪಾಸ್ಟರ್ ಯಾವಾಗ್ಲೂ ಹೇಳ್ತಾರೆ, He said, have a broken spirit. ನೋಡಿ, ಯಾವಾಗ್ಲೂ ಮುರಿದ He ಮನಸ್ಸುಳ್ಳವರಾಗಿರು. said, break me, Lord. ದೇವರೇ ನನ್ನ ಜಜ್ಜಿ ಹಾಕು. He said, break me, Lord. ದೇವರೇ ನನ್ನ ಮುರಿದು ನನ್ನ ಮನಸ್ಸನ್ನ. The Bible says, ಹಾಗೆ ಸತ್ಯವೇದ ಹೇಳುತ್ತದೆ, thou will not despise a broken spirit. ಯಾರ್ಯಾರು ಒಂದು ಮುರಿದ ಮನಸ್ಸನ್ನು ಹೊಂದಿಕೊಂಡಿರುತ್ತಾರೋ ಅವನು ಎಂದಿಗೂ ದೇವರು So my ತಿರಸ್ಕರಿಸುವುದಿಲ್ಲ. pastor always told us, ಆದ್ರೆ ನಮ್ಮ ಪಾಸ್ಟರ್ ಯಾವಾಗ್ಲೂ ಹೇಳುತ್ತಾ and he ಇದ್ದರು, used to pray. ಆತನು ಪ್ರಾರ್ಥನೆ He still ಮಾಡುವಾಗ prays. ಈಗಲೂ ಅದೇ ರೀತಿ Break ಪ್ರಾರ್ಥನೆ, me, Lord. ದೇವರೇ ನನ್ನನ್ನು ಮುರಿದು ಜಜ್ಜಿ ಹಾಕು. So let's say, break me, Lord. ನಾವೆಲ್ಲ ಹೇಳೋಣ, ದೇವರೇ ನನ್ನ ಮುರಿದು ಹಾಕು. So that we can be corrected. ಯಾಕೆಂದ್ರೆ ನಾವು ನಮ್ಮನ್ನು And we can ಸರಿಪಡಿಸಿಕೊಳ್ಳಬಹುದು. experience His forgiveness and restoration. ಮತ್ತು ಆತನು ಕೊಡುವಂತ ಒಂದು ಹಿಂತಿರುಗಿ ಕೊಡುವ ಒಂದು ಫಲವನ್ನು ಹಾಗೂ ಆತನ ಅನುಭವವನ್ನು ಅನುಭವಿಸಬಹುದು. Proverbs 28 and verse number 13. ಜ್ಞಾನೋಕ್ತಿ 28ನೇ ಅಧ್ಯಾಯ 13ನೇ ವಚನ ನೋಡೋಣ. It says, he that covereth his sins shall not prosper, but whoso confesseth and forsaketh them shall have mercy. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. See, when we confess our sins, ನೋಡಿ, ನಾವು ಯಾವಾಗ ನಮ್ಮ ಪಾಪಗಳನ್ನ ಹರಿಕೆ ಮಾಡ್ತೇವೋ, and when we forsake our sins, ನಾವು ನಮ್ಮ ಪಾಪಗಳನ್ನು ಬಿಡುವಾಗ, then God will have mercy on us. ಆಗ ದೇವರು ನಮ್ಮ ಮೇಲೆ ದಯೆ It ತೋರಿಸುತ್ತಾನೆ. doesn't say just confess and continue. ಅದು ಹೇಳೋದಿಲ್ಲ, ಒಪ್ಪಿಕೊಂಡ್ಬಿಡು ಮತ್ತೆ ತಿರುಗಿ ಪಾಪ ಮಾಡು Jesus ಎಂಬುದಾಗಿ. said to the adulterous woman, ದೇವರು ಒಂದು ವೇಶ್ಯಾಸ್ತ್ರೀಯನ್ನು ನೋಡಿ ಹೇಳಿದ್ರು, He said, your sins are forgiven. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, Do not sin any further. ಮತ್ತೆ ಮುಂದೆ ತಿರುಗಿ ಪಾಪ ಮಾಡಬೇಡ. Hallelujah. ಹಾಲೆಲೂಯಾ. So we cannot confess and do the same sin again. ಆದ್ದರಿಂದ ನಾವು ಒಪ್ಪಿಕೊಂಡು ಅದನ್ನ ಬಿಟ್ಟು ಮತ್ತೆ ಅದೇ ಪಾಪಕ್ಕೆ Some ಬೀಳಬಾರದು. of us, will smoke and then say, forgive me. ಕೆಲವರು ಏನ್ ಮಾಡ್ತಾರೆ, ಸಿಗರೇಟ್ ಸೇದುತ್ತಾರೆ, ಮತ್ತೆ ಕ್ಷಮಿಸು ಅಂತ ಕೇಳಿಕೊಳ್ಳುತ್ತಾರೆ. See, God will not keep forgiving you again and again and again and again if you're willfully, habitually sinning. ನೀವು ಅಭ್ಯಾಸ ಬಲವಾಗಿ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದ ಪಾಪವನ್ನೇ ಮಾಡುತ್ತಾ ಇದ್ದರೆ ದೇವರು ಅದಕ್ಕೆ ಕ್ಷಮಾಪಣೆಯನ್ನು He will give ಕೊಡುವುದಿಲ್ಲ. you time to judge yourself, ನಿಮ್ಮನ್ನು ನೀವು ಪರಿಸ್ಥಿತಿಕೊಳ್ಳೋದಕ್ಕೆ ಸಮಯವನ್ನು ಕೊಡ್ತಾರೆ, and then He will punish you. ಮತ್ತೆ ಆತನು ಶಿಕ್ಷಿಸಿ ನೋಡುತ್ತಾರೆ. You are not repenting. ನೀವು ಪಶ್ಚಾತ್ತಾಪ ಪಡುತ್ತಾ You are ಇಲ್ಲ, continuing to sin. ಮತ್ತೆ ಅದೇ ಪಾಪವನ್ನು ಮಾಡುತ್ತಲೇ ಇದ್ದೀರಾ. Then God says, such people shall not prosper. ಆಗ ದೇವರು ಹೇಳ್ತಾರೆ, ಅಂತ ಜನರು ಅಭಿವೃದ್ಧಿ ಹೊಂದುವುದೇ ಇಲ್ಲ.
See, when the presence of God leaves a man, ನೋಡ್ರಿ, ಮನುಷ್ಯನಲ್ಲಿ ದೇವರ ಪ್ರಸನ್ನತೆ ಬಿಟ್ಟು ಹೋದರೆ it is the worst thing that can happen. ಅದಕ್ಕಿಂತ ನಾಶನವಾದ ಸಮಯ ಅಥವಾ ಜೀವನ ಇಲ್ಲ. So it is very important ಅದರಿಂದ ಬಹಳ ಮುಖ್ಯವಾದದ್ದು that we repent. ನಾವು ಪಶ್ಚಾತ್ತಾಪ ಪಡಬೇಕು. See, let's look at the life of Peter. ನೋಡಿ, ಪೇತ್ರನ ಜೀವನವನ್ನು ನೋಡೋಣ. He denied the Lord. ಆತನು ದೇವರನ್ನು ತಿರಸ್ಕರಿಸಿದನು. But he repented. ಆದರೆ ಆತನು ಪಶ್ಚಾತ್ತಾಪ ಪಟ್ಟನು. And he is one of the greatest servants of God. ಆತನು ಒಂದು ಮಹಾ ದೊಡ್ಡ ಮಹತ್ವವಾದ ಶಿಷ್ಯನಾದನು. But the same thing. ಅದೇ ರೀತಿ ನೋಡುವಾಗ Judas. ಈ ಯೂದನು He rejected the Lord. ಆತನು ದೇವರನ್ನು ತಿರಸ್ಕಾರ ಮಾಡಿದನು. But since the Holy Spirit and the presence had left him, ಆತನನ್ನು ಪವಿತ್ರಾತ್ಮನು ಪ್ರಸನ್ನತೆ ಬಿಟ್ಟು ಹೋದಾಗ his death ಆತನ ಮರಣ was evil. ಅದು ಕೆಟ್ಟದಾಗಿತ್ತು. Understand, people of God. ಅದರಿಂದ ದೇವ ಜನರನ್ನು ಅರ್ಥ The ಮಾಡಿಕೊಳ್ಳಿರಿ. presence of God is so important. ದೇವರ ಪ್ರಸನ್ನತೆ ಬಹಳ ಮುಖ್ಯವಾದದ್ದು. When Saul committed a sin, ಯಾಗ ಸೌಲನು ಪಾಪವನ್ನು ಮಾಡಿದಾಗ he went to Samuel and said, "Forgive me." ಪ್ರವಾದಿ ಸಮುವೇಲ ಹತ್ರ ಹೋಗಿ ನನ್ನ ಕ್ಷಮಿಸು ಎಂದು But ಕೇಳಿಕೊಂಡ. when David committed a sin, ಆದ್ರೆ ದಾವೀದನು ಪಾಪ ಮಾಡಿದಾಗ he ran to God and said, "Lord, forgive me." ಓಡಿ ಮನೆಯೊಳಗೆ ಹೋಗಿ ದೇವರೇ ನನ್ನ ಕ್ಷಮಿಸು ಅಂದನು. The prayer that the psalmist prayed. ನೋಡಿ, ದಾವೀದನು ಯಾವ ಪ್ರಾರ್ಥನೆ ಮಾಡಿದನು ಗೊತ್ತಾ? In Psalms 51, we see. 51ನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ. The sacrifice is a broken spirit. ಆತ ತನ್ನ ಮುರಿದ ಮನಸ್ಸನ್ನು ಆತನಿಗೆ ಒಪ್ಪಿಸುತ್ತಾನೆ. He says, let's read 16 and verse number 17. ಅದರಲ್ಲಿ 16ನೇ ವಚನ 17ನೇ ವಚನವನ್ನು ಓದೋಣ. For you do not delight in sacrifice, or I would bring it. You take no pleasure in burnt offerings. The sacrifices of God are a broken spirit, a broken and a contrite heart, O God, you will not despise. ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸೇನು. ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. See, he says, you will never despise a broken and a contrite spirit. ಆತನು ಹೇಳುತ್ತಾನೆ, ನೀನು ಕುಗ್ಗಿದ ಮನಸ್ಸನ್ನು ನೀನು ಎಂದಿಗೂ ತಿರಸ್ಕರಿಸುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. He is not moved by your offering. ಆತನು ನಿಮ್ಮ ಕಾಣಿಕೆಗಳಿಂದ ನಿಮ್ಮನ್ನು ನೋಡುವುದಿಲ್ಲ. He is not moved, by your works. ಅಥವಾ ನೀವು ಮಾಡುವ ಕ್ರಿಯೆಗಳಿಂದ ಆತನು ನಿಮ್ಮನ್ನು ಮೆಚ್ಚಿಕೊಳ್ಳುವುದಿಲ್ಲ. But when you cry, ನೀನು ಅಳುವಾಗ, when you say, Lord, have mercy, ದೇವರೇ ನನಗೆ ದಯೆ ತೋರಿಸು, the King of glory ಮಹಿಮೆಯ ದೇವರಾದ will come into your room. ನಿನ್ನ ಕೊಠಡಿಯೊಳಗೆ ಬರ್ತಾನೆ. He will meet you in the bus. ನಿನ್ನ ಬಸ್ನಲ್ಲೇ ನೀನು He will meet you in the train. ನಿನ್ನ ಟ್ರೈನ್ನಲ್ಲೇ He will meet you ಸಂಧಿಸುತ್ತಾರೆ. in that car. ನಿನ್ನ ಕಾರ್ನಲ್ಲಿ He will meet you in this two-wheeler. ನಿನ್ನ ಸ್ಕೂಟರ್ ಹೋಗುವ ನೀನು ಸಂಧಿಸ್ತಾರೆ. And he will cover you under his wings. ಅವರು ನಿನ್ನನ್ನು ಆತನ ಕೈಗಳಿಂದ ರೆಕ್ಕೆಗಳಿಂದ ನಿನ್ನನ್ನು ಆತುಕೊಳ್ಳುತ್ತಾರೆ. Hallelujah. Hallelujah. See, a broken heart, ನೋಡಿ, ಮುರಿದ ಮನಸ್ಸು, broken spirit, ಮುರಿದ ಆತ್ಮ, he will never reject. ಆತನು ಯಾವತ್ತಿಗೂ ನಾಶ ಮಾಡುವುದಿಲ್ಲ. Hallelujah. Hallelujah. We have to repent. ನಾವು ಪಶ್ಚಾತ್ತಾಪ ಪಡಬೇಕು. This was the prayer of the psalmist. ಇದು ಕೀರ್ತನೆಗಾರನ ಒಂದು In the ಪ್ರಾರ್ಥನೆಯಾಗಿದೆ. same chapter, Psalms 51, ಅದೇ 51ನೇ ಕೀರ್ತನೆಯಲ್ಲಿ verse number 11, 11ನೇ he ವಚನದಲ್ಲಿ committed adultery, ಆತನು ವ್ಯಭಿಚಾರ ಮಾಡಿದನು. but he prayed, ಆದರೆ ಆತನು ಪ್ರಾರ್ಥನೆ ಮಾಡಿದನು, cast me not away from your presence, O Lord. ದೇವರೇ, ನಿನ್ನ ಪ್ರಸನ್ನತೆಯಿಂದ ನನ್ನ ತಳ್ಳಬೇಡ. Take not your Holy Spirit from me. ನನ್ನಿಂದ ನೀನು ಪವಿತ್ರಾತ್ಮನನ್ನು ತೆಗೆಯಬೇಡ. He said, create in me a clean heart, O God. ನನ್ನಲ್ಲಿ ನೂತನ ಮನಸ್ಸನ್ನು ಹುಟ್ಟಿಸು. Renew the right spirit in me. ಅಪ್ಪ, ನನಗೆ ನೂತನ ಮನಸ್ಸನ್ನು ಕೊಡು. He said, don't ever take the Holy Spirit from ಅಪ್ಪ, me. ಯಾವತ್ತಿಗೂ ಪವಿತ್ರಾತ್ಮ ನನ್ನಿಂದ ತೆಗೆಯಬೇಡ. Restore unto me the joy of thy salvation. ಅಪ್ಪ, ರಕ್ಷಣೆಯ ಆನಂದವನ್ನು ಮತ್ತೆ ನನಗೆ ತಿರುಗಿ ಕೊಡು. Uphold me with your free spirit. ಅಪ್ಪ, ನಿನ್ನ ಆತ್ಮದಿಂದ ನನ್ನನ್ನು ಮೇಲಕ್ಕೆತ್ತು. And then he says, ಮತ್ತೆ ಹೇಳುತ್ತಾನೆ, then I will teach transgressors your ways. ಆಗ ನಾನು ಪಾಪಿಗಳಿಗೆ ನಿನ್ನ ಮಾರ್ಗವನ್ನು ತಿಳಿಸುವೆನು. And then he said, ಮತ್ತೆ ಆತನು ಹೇಳಿದನು, sinners shall be converted unto thee. ಆಗ ಪಾಪಿಗಳು ಬದಲಾವಣೆ ಹೊಂದುತ್ತಾರೆ. Hallelujah. Hallelujah. See, I love this verse number 13. ನಾನು ಈ 13ನೇ ವಚನ ತುಂಬಾ ಇಷ್ಟಪಡುತ್ತೇನೆ. Pay attention, please. ದಯವಿಟ್ಟು ಗಮನಿಸಿ ನೋಡ್ರಿ. He said, ಆತನು ಹೇಳ್ತಾನೆ, then will I teach transgressors. ಆಗ ನಾನು ಪಾಪಿಗಳಿಗೆ ನಿನ್ನ ವಿಷಯ ಹೇಳುತ್ತೇನೆ. He said, only when you give me a clean heart, ಯಾವಾಗ ನಿನಗೆ ನಾನು ಶುದ್ಧ ಮನಸ್ಸನ್ನು ಕೊಡ್ತೀಯೋ, when the Holy Spirit is in me, ನನ್ನೊಳಗೆ ಪವಿತ್ರ ಆತ್ಮನು ಇರುತ್ತಾನೋ, then I will teach transgressors thy ways. ಆಗ ನಾನು ದುಷ್ಟರಿಗೆ ನಿನ್ನ ಮಾರ್ಗಗಳನ್ನು ತಿಳಿಸುವೆ. He didn't say I will teach them how to make money.
ನಾನು ಆತನು ಹೇಳಲಿಲ್ಲ ನೀ ಹೇಗೆ ಹಣ ಮಾಡಿಕೊಳ್ಳಬೇಕೆಂಬುದಾಗಿ. He didn't say I will teach them how to have a good family. ಅಥವಾ ನಾನು ಬೇರೆಯವರಿಗೆ ಇಂಥ ಕುಟುಂಬ ತೆಗೆದುಕೊಳ್ಳಿ ಅಂತ ನಾನು ಹೇಳುವುದಿಲ್ಲ. He said I will teach them your ways. ನಾನು ನಿಮ್ಮ ಮಾರ್ಗವನ್ನು ತಿಳಿಸುತ್ತೇನೆ. We need to know the ways of God. ಯಾಕಂದ್ರೆ ನಾವು ದೇವರ ಮಾರ್ಗವನ್ನು ತಿಳಿದುಕೊಳ್ಳಬೇಕು. And preachers teach the ways of God. ಮತ್ತೆ ಉಪದೇಶಿಗಳು ಕೂಡ ದೇವರ ಮಾರ್ಗವನ್ನು ಬೋಧಿಸಬೇಕು. Get rid of the false prosperity gospels. ಎಲ್ಲ ಒಂದು ಸುಳ್ಳಾದ ಅಭಿವೃದ್ಧಿ ಸುವಾರ್ತೆಗಳನ್ನು ನಿಲ್ಲಿಸಿ. Get rid of all those things. ಅಂತ ಎಲ್ಲ ತಪ್ಪಾದ ಬೋಧನೆಗಳನ್ನು ನಿಲ್ಲಿಸಿ. Teach the ways of God. ದೇವರ ಮಾರ್ಗವನ್ನು ಬೋಧಿಸಿ. Then he says, sinners shall be converted unto thee. ಮತ್ತೆ ಆತನು ಹೇಳುತ್ತಾನೆ, ಆಗ ಪಾಪಿಗಳು ಬದಲಾವಣೆ ಆಗುತ್ತಾರೆ. Let's read it in Kannada, verse number 13. ಕನ್ನಡ 13ನೇ ವಚನವನ್ನು ಓದೋಣ. ಆಗ ನಿನ್ನ ಮಾರ್ಗವನ್ನು ದ್ರೋಹಿಗಳಿಗೆ ಬೋಧಿಸುವೆನು. See, he is saying, I will teach your ways. ನೋಡಿ, ಆತನು ಹೇಳ್ತಾ ಇದ್ದಾನೆ, ನಿನ್ನ ಮಾರ್ಗವನ್ನು ನಾನು ಬೋಧಿಸುತ್ತೇನೆ. So as a preacher, what are you teaching today? ಅಂದ್ರೆ ಉಪದೇಶಿಯಾಗಿ ನೀನು ಏನು ಉಪದೇಶ ಮಾಡುತ್ತಾ Are ಇದ್ದೀಯಾ? you teaching God's ways? ನೀನು ದೇವರ ಮಾರ್ಗವನ್ನು ತಿಳಿಸುತ್ತಾ Are you ಇದೆಯೋ teaching your ways? ಅಥವಾ ನಿನ್ನ ಮಾರ್ಗಗಳನ್ನು ಹೇಳುತ್ತಾ ಇದೆಯೋ? And then what does it say? ನೋಡಿ ಮುಂದೆ ಏನ್ ಹೇಳುತ್ತಾನೆ? ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. See, it says sinners will be converted to you. ನೋಡಿ, ಅದು ಹೇಳುತ್ತಾ ಇದೆ, ಪಾಪಿಗಳು ಬದಲಾಯಿಸಿ ನಿನ್ನ ಕಡೆಗೆ ತಿರುಗಿಕೊಳ್ಳುತ್ತಾರೆ. So are you changing the life of a sinner? Are you changing the life of a rich man? ನೋಡಿ, ನೀವು ಇಲ್ಲಿ ಪಾಪಿಗಳ ಜೀವನವನ್ನು ಬದಲಾಯಿಸುತ್ತಿದ್ದೀರೋ ಅಥವಾ ಶ್ರೀಮಂತನ ಹೃದಯವನ್ನು ಬದಲಾಯಿಸುತ್ತಾ What is ಇದ್ದೀರೋ? the goal of a true Christian? ಅದೇ ನಿಜವಾದ ಕ್ರೈಸ್ತನ ಗುರಿ ಏನಾಗಿದೆ? What is the heart of God? ಆ ದೇವರ ಒಂದು ಹೃದಯ ಏನಾಗಿದೆ? For one sinner to be changed. ಒಬ್ಬ ಪಾಪಿಯಾದರೂ ಬದಲಾಗಬೇಕು. Hallelujah. ಹಾಲೆಲೂಯಾ. May God, strengthen us. ದೇವರು ನಮ್ಮನ್ನು ಬಲಪಡಿಸಲಿ. May these, words, strengthen us. ಈ ವಾಕ್ಯಗಳು ನಮ್ಮನ್ನು ಬಲಪಡಿಸಲಿ. May our lives be transformed. ನಮ್ಮ ಜೀವನಗಳು ಬದಲಾಯಿಸಲಿ. Remember, ಜ್ಞಾಪಕದಲ್ಲಿಟ್ಟುಕೊಳ್ಳಿ, God is a good God. ದೇವರು ಒಳ್ಳೆಯ ದೇವರು. He will correct us. ಆತನು ನಮ್ಮನ್ನು He will ಸರಿಪಡಿಸುತ್ತಾನೆ. give us time to judge ourselves. ನಮ್ಮನ್ನು ಪರೀಕ್ಷಿಸಿಕೊಳ್ಳುವುದಕ್ಕೆ ನಮಗೆ ಸಮಯ When ಕೊಡುತ್ತಾನೆ. we don't change, ನಾವು ಬದಲಾವಣೆ ಆಗದಿದ್ದಾಗ He will punish us. ಆತನು ನಮ್ಮನ್ನು ಶಿಕ್ಷಿಸುತ್ತಾನೆ. And that punishment ಆ ಶಿಕ್ಷೆಯು is because He loves you. ಅದು ಅವರು ನಿಮ್ಮನ್ನು He ಪ್ರೀತಿಸುವುದರಿಂದ. does not want you to be judged forever. ನೀವು ಯಾವಾಗಲೂ ಒಂದು ನ್ಯಾಯ ತೀರ್ಮಾನಕ್ಕೆ ಒಳಗಾಗಬಾರದು ಎಂಬ ಉದ್ದೇಶದಿಂದ. And then when we repent, ನಾವು ಯಾವಾಗ ಪಶ್ಚಾತ್ತಾಪ ಪಡುತ್ತೇವೋ He will forgive us. ಖಂಡಿತ ನಮ್ಮನ್ನು ಆತನು He will build us ಕ್ಷಮಿಸುತ್ತಾನೆ. again. ಆತನು ನಮ್ಮನ್ನು ಮತ್ತೆ ಕಟ್ಟುತ್ತಾನೆ. But when we reject, ಆತನು ನಾವು ತಿರಸ್ಕರಿಸಿದಾಗ He will dismiss us. ಆತನು ನಮ್ಮನ್ನು ಕಿತ್ತು ಹಾಕುತ್ತಾನೆ. So today, ಆದ್ದರಿಂದ ಈ ದಿನ let us all close our eyes ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. and let this teaching strengthen you. ಈ ಒಂದು ಉಪದೇಶಗಳು ನಿಮ್ಮನ್ನು ಬಲಪಡಿಸಲಿ. Share this with your friends. ಈ ವಾಕ್ಯವನ್ನು ನಿಮ್ಮ ಸ್ನೇಹಿತರೊಂದಿಗೆ Share ಹಂಚಿಕೊಳ್ಳಿ. this in your churches. ಈ ಸಭೆಗಳಲ್ಲಿ ಈ ವಾಕ್ಯವನ್ನು ಹಂಚಿಕೊಳ್ಳಿರಿ. May the body of Christ be cleansed. ಆ ಸಭೆ ಎಂಬ ದೇಹವು ಅದು ಶುದ್ಧವಾಗಲಿ. May holy fear grip us. ಒಂದು ಪವಿತ್ರವಾದ ಭಯ ನಮ್ಮನ್ನು ಹಿಡಿದುಕೊಳ್ಳಲಿ. Let us walk in the holy ways. ನಾವು ಪವಿತ್ರವಾದ ದಾರಿಯಲ್ಲಿ ನಡೆಯೋಣ. Let's walk in the narrow way. ನಾವು ಒಂದು ಸಣ್ಣದಾದ ಮಾರ್ಗದಲ್ಲಿ ಹೋಗೋಣ. Let's receive eternal life. ಅದನ್ನು ನಿತ್ಯ ಜೀವವನ್ನು ಹೊಂದಿಕೊಳ್ಳೋಣ. Amen. ಆಮೆನ್. God bless this word. ದೇವರು ಈ ವಾಕ್ಯನ Let us ಆಶೀರ್ವದಿಸಲಿ. pray together now. ನಾವೆಲ್ಲ ಒಟ್ಟಾಗಿ ಸೇರಿ ಪ್ರಾರ್ಥನೆ Dearest ಮಾಡೋಣ. Jesus. ಪ್ರೀತಿಯ ದೇವರೇ, We commit all those who are watching this Lord, prayer right now. ದೇವರೇ, ಇಲ್ಲಿ ಇದನ್ನು ನೋಡುತ್ತಿರೋ ಒಬ್ಬೊಬ್ಬರು ನೀನು ಆಶೀರ್ವದಿಸು. Lord, even as they are opening their hearts. ಅಪ್ಪ, ಅವರ ಹೃದಯವನ್ನು ತೆರೆಯುವಾಗ, Lord, even as they are repenting, O Lord. ಅಪ್ಪ, ಅವರು ಪಶ್ಚಾತ್ತಾಪ ಪಡುವಾಗ, Forgive them, O Lord. ಅಪ್ಪ, ಅವ್ರನ್ನ ಕ್ಷಮಿಸು ತಂದೆ. Forgive us, O Lord. ನಮ್ಮನ್ನು ಕೂಡ ಕ್ಷಮಿಸು ತಂದೆ. With your blood, Jesus. ಅಪ್ಪ, ನಿನ್ನ ಪ್ರಿಯ ರಕ್ತದಿಂದ Cleanse us. ನಮ್ಮನ್ನು ಶುದ್ಧ ಮಾಡು. Purify us. ನಮ್ಮನ್ನು ಪವಿತ್ರಗೊಳಿಸು. Change us. ನಮ್ಮನ್ನು ಬದಲಾಯಿಸು. For all those things that we have done, O Lord. ಅಪ್ಪ, ನಾವು ಏನೇನೆಲ್ಲ ಪಾಪ We have ಮಾಡಿದೆವೋ, taken advantage ದೇವರೇ, ನಿನ್ನನ್ನು ಸರಳವಾಗಿ of ತೆಗೆದುಕೊಂಡೆವು. your love, your patience and long-suffering nature. ನಿನ್ನ ಪ್ರೀತಿಯನ್ನು, ನಿನ್ನ ದಯೆಯನ್ನು, ನಿನ್ನ ದೀರ್ಘ Son ಶಾಂತಿಯನ್ನು, of God, ಓ ದೇವಕುಮಾರನೇ, have mercy on us. ನಮ್ಮಲ್ಲಿ ಕರುಣೆ ತೋರಿಸು. Create in us a clean heart. ನಮ್ಮಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. Take not thy Holy Spirit away from us. ಅಪ್ಪ, ಪವಿತ್ರಾತ್ಮನ ನಮ್ಮಿಂದ ತೆಗೆಯಬೇಡ. Renew the right spirit in us. ಅಪ್ಪ, ನಮ್ಮಲ್ಲಿ ಹೊಸ ನೂತನ ಆತ್ಮವನ್ನು ನಿರ್ಮಿಸು. Never, O Lord, cast us away from your presence. ಅಪ್ಪ, ನಿನ್ನ ಪ್ರಸನ್ನತೆ ನಮ್ಮನ್ನು ಎಂದಿಗೂ ತಳ್ಳಬೇಡ. Lord, always let your presence be in us. ಯೇಸುವೇ, ನಿಮ್ಮ ಪ್ರಸನ್ನತೆ ಯಾವಾಗಲೂ ನಮ್ಮೊಂದಿಗಿರಲಿ. Yes, Lord, for all those who are watching us right now. ಹೌದು ತಂದೆ, ಈಗ ನೋಡುತ್ತಿರುವ ಎಲ್ಲ ಮಕ್ಕಳನ್ನು May your presence fill them, O Lord. ನಿನ್ನ ಪ್ರಸನ್ನತೆ ಅವರನ್ನು ತುಂಬಲ್ಪಡಲಿ. May your anointing fill them, O Lord. ನಿನ್ನ ಅಭಿಷೇಕ ಅವರನ್ನು ತುಂಬಲ್ಪಡಲಿ. May they be delivered in the name of Jesus, O Lord. ಯೇಸುವಿನ ನಾಮದಿಂದ ಬಿಡುಗಡೆ May they be ಹೊಂದಿಕೊಳ್ಳಲಿ. set free from the sinful ways, O
Lord. ಎಲ್ಲ ಪಾಪಗಳಿಂದ ಅವರು ಬಿಡುಗಡೆ ಹೊಂದಲಿ ಯೇಸುವಿನ Every ನಾಮದಿಂದ. power, O Lord, that is causing them to drink and, Lord, evil habits, O Lord, we break it in the name of Jesus, ಎಲ್ಲ Lord. ಕೆಟ್ಟ ಅಭ್ಯಾಸಗಳು, ಆಲ್ಕೋಹಾಲ್, ಆತ್ಮಗಳನ್ನು ಎಲ್ಲವನ್ನು ಯೇಸುವಿನ ನಾಮದಲ್ಲಿ ಬಂಧಿಸ್ತೇವೆ. Deliver those youth from the pornographic addiction, O Lord. ಅಪ್ಪ ಕೆಟ್ಟ ಅಶ್ಲೀಲ ದೃಶ್ಯಗಳಿಂದ ಅಪ್ಪ ಯವನಸ್ಥ ಮಕ್ಕಳನ್ನು ರಕ್ಷಿಸು ಸ್ವಾಮಿ. Cleanse their eyes, O Lord. ಅವರ ಕಣ್ಣುಗಳನ್ನು ಶುದ್ಧ ಮಾಡು ತಂದೆ. Make them holy, O Lord. ಅಪ್ಪ ಅವರನ್ನು ಪರಿಶುದ್ಧರಾಗಿ ಮಾಡು. And may they repent, O Lord. ಅಪ್ಪ ಅವರು ಪಶ್ಚಾತ್ತಾಪ ಪಡಲಿ. May they experience your love and your ಅಪ್ಪ ಅವರ forgiveness. ನಿನ್ನ ಪ್ರೀತಿಯನ್ನು ಕ್ಷಮಾಪಣೆಯನ್ನು ಅನುಭವಿಸಲಿ ತಂದೆ. Thank you, Jesus. ನಿಮಗೆ ವಂದನೆ ಯೇಸುವೆ. For you are, Lord, changing lives right now. ಹೌದಪ್ಪ, ನೀನು ಜೀವನವನ್ನು ಬದಲಾಯಿಸುವ ದೇವರಾಗಿದ್ದೀಯಾ. Thank you, Jesus. ವಂದನೆ We ಯೇಸುವೆ. give you the glory. ನಾವು ನಿನ್ನನ್ನು ಮಹಿಮೆ We ಪಡಿಸುತ್ತೇವೆ, give you the honor. ನಿನ್ನನ್ನು We ಘನಪಡಿಸುತ್ತೇವೆ, give you the praise. ನಿನ್ನನ್ನು ಸ್ತುತಿಸುತ್ತೇವೆ. In your precious name we pray, Jesus. ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. Precious Son of God or daughter of God. ಓ ಪರಿಶುದ್ಧ ದೇವ ಮಗಳೇ, ದೇವ ಮಗನೇ, If you don't know the Lord, ನೀವು ಒಂದು ವೇಳೆ ದೇವರನ್ನು ತಿಳಿದುಕೊಳ್ಳದಿದ್ದರೆ just open your hearts ಈಗ ನಿನ್ನ ಹೃದಯವನ್ನು ತೆರೆ. and say, Jesus, ಓ ಯೇಸುವೆ, forgive me. ನನ್ನನ್ನು ಕ್ಷಮಿಸು. I receive you as my Lord and Savior. ಅಪ್ಪ, ನಿನ್ನನ್ನು ನನ್ನ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಳ್ಳುತ್ತೇನೆ. Change me, Lord. ನನ್ನನ್ನು ಬದಲಾಯಿಸು. I confess you are my God. ಅಪ್ಪ, ನಾನು ಬಾಯಿಂದ ಅರಿಕೆ ಮಾಡ್ತೇನೆ, ನೀನೇ ನನ್ನ I ದೇವರು. believe you died and rose again. ನಾನು ನಂಬುತ್ತೇನೆ ನೀನು ಸತ್ತು ಪುನರುತ್ಥಾನ ಹೊಂದಿದ ದೇವರು Give ಎಂದು. me a new life. ಅಪ್ಪ, ನನಗೆ ಹೊಸ ಜೀವನವನ್ನು ಕೊಡು. And Jesus will come and meet you. ದೇವರು ಬಂದು ನಿಮ್ಮನ್ನು Your life will ಸಂಧಿಸುತ್ತಾನೆ. never be the same. ನಿಮ್ಮ ಜೀವನ ಮೊದಲಿನಂತೆ ಇರುವುದಿಲ್ಲ. Don't worry. ಸೊ ಯೋಚಿಸಬೇಡಿ. Jesus loves you. ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ. God bless you all. ದೇವರು ನಿಮ್ಮನ್ನು ಎಲ್ಲರನ್ನು See you ಆಶೀರ್ವದಿಸಲಿ. soon. ಮತ್ತೆ ಪುನಃ ಬೇಗನೆ ನೋಡುತ್ತೇನೆ. Amen. ಆಮೆನ್.